ಗ್ರಾಹಕರಿಗೆ ಗುಣಮಟ್ಟದ ದಿನಸಿ ವಸ್ತುಗಳು, ತಾಜಾ ಹಣ್ಣು ತರಕಾರಿಗಳು ಹಾಗೂ ದಿನಬಳಕೆ ಅಗತ್ಯ ವಸ್ತುಗಳನ್ನು ಒಂದೇ ಮಳಿಗೆಯಲ್ಲಿ ಕಡಿಮೆ ದರದಲ್ಲಿ ಒದಗಿಸುವಂತಹ ಉದ್ದೇಶದಿಂದ ಸ್ಮಾರ್ಟ್ ಕ್ವಿಕ್ ಇ-ಕಾಮರ್ಸ್ ಸಂಸ್ಥೆಯ ನಿಯೋ ಫ್ರೆಶ್ 2ನೇ ಶಾಖೆಯನ್ನು ಯಲಹಂಕದಲ್ಲಿ ಉದ್ಘಾಟಿಸಲಾಯಿತು. ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಮಳಿಗೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ದೀಪು ಗೌಡ, ಸಂಸ್ಥೆಯ ಪ್ರಮುಖರಾದ ಶಿವು ಎಂ ಗೌಡ, ಸುದೀಪ್ ಗೌಡ, ಉದಯ ಶೆಟ್ಟಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂತಹ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ರೈತರು ಹಾಗೂ ಗೃಹ ಕೈಗಾರಿಕೆಯಲ್ಲಿ ನಿರತರಾದವರ ಜೀವನ ಹಸನಾಗಬೇಕು, ಅವರ ಬದುಕಿನಲ್ಲಿ ಬೆಳಕು ಮೂಡಬೇಕು ಅನ್ನುವಂಥ ಉದ್ದೇಶದಿಂದ ನಿಯೋ ಫ್ರೆಶ್ ಕಾರ್ಯಯೋಜನೆ ರೂಪುಗೊಂಡಿದ್ದು ಅದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿ ತಿಳಿಸಿದರು. ನಿಯೋ ಫ್ರೆಶ್ ಮಳಿಗೆಯಲ್ಲಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಅವರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಅಂತ ಹೇಳಿ ತಿಳಿಸಿದರು. ಇನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕಡಿಮೆ ದರದಲ್ಲಿ ಒದಗಿಸುವುದು ಗ್ರಾಹಕ ಸಂತೃಪ್ತಿಗೆ ಕಾರಣವಾಗುತ್ತದೆ. ಗ್ರಾಹಕರ ಸಂತೃಪ್ತಿಯೇ ದೇವರ ಸೇವೆ ಮಾಡದಂತೆ ಅಂತ ಹೇಳಿ ತಿಳಿಸಿದರು. ಇದು ದೀಪು ಗೌಡ್ರ ಒಂದು ದೊಡ್ಡ ಸಾಹಸ ಮತ್ತು ಹೆಮ್ಮೆ, ನಮ್ಮ ನಾಡಿನ ಹೆಮ್ಮೆ. ಇದು 4ನೇ ಬ್ರ್ಯಾಂಚ್. ಇದು ರಾಜಸ್ಥಾನದಲ್ಲಿ 2 ಇದೆ, ಈಗ ಒಂದು ರನ್ನಿಂಗ್ ಆಗ್ತಾ ಇದೆ, ಇನ್ನೊಂದು ಉದ್ಘಾಟನೆಗೆ ರೆಡಿ ಆಗಿದೆ. ಇದು 4ನೇದು. ಇನ್ನೊಂದು ತಿಂಗಳೊಳಗೆ ಇನ್ನೊಂದು 2 ಮಾಡ್ತಾರೆ ಗೌಡ್ರು. ಭಾಳ ಸಂತೋಷ. ಅವ್ರಿಗೆ ಎಲ್ಲರೂ ಚೆನ್ನಾಗಿರಬೇಕು, ಅವರೆಲ್ಲರ ಜೊತೆಗೆ ನಾವು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಉದಾತ್ತವಾದ ಭಾವನೆ ನಮ್ಮ ದೀಪು ಗೌಡ್ರದು. ಒಬ್ಬ ಕನ್ನಡಿಗರಾಗಿ ಇಂಥ ಒಂದು ದೊಡ್ಡ ಸಾಹಸವನ್ನು ನಮ್ಮಲ್ಲಿ ಯುವಕರು ನೀವೆಲ್ಲ ನೋಡಿದ್ದೀರಿ, ಭಾಳ ಅವ್ರದೇ ಆದ ರೀತಿಯ ಒಂದು ಭದ್ರತಾತ್ಮಕವಾದಂಥ ಜೀವನ ನಡೆಸಬೇಕು ಹಾಗೆ ಅಂತೇಳಿ ಬಯಸ್ತಾರೆ ಸೋಷಲ್. ಆದರೆ ದೀಪು ಗೌಡ್ರು ಸಾವಿರಾರು ಜನಕ್ಕೆ ಉದ್ಯೋಗ ಒದಗಿಸಿ ಅವ್ರ ಜೊತೆ ನಾವು ಚೆನ್ನಾಗಿರಬೇಕು ಹಾಗೆ ಅಂತೇಳಿ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಿ ಅದರ ಅಡಿನಲ್ಲಿ ಇದೊಂದು ಬ್ರ್ಯಾಂಚ್ ನಿಯೋ ಫ್ರೆಶ್ ಅಂತ. ಇವರು ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ ಮತ್ತು ಡೆಲ್ಲಿನಲ್ಲೂ ಕೂಡ ಯೋಜನೆ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತದೆ. ಮತ್ತು ಬೇರೆ ದೇಶಗಳಲ್ಲೂ ಕೂಡ ಸಿಂಗಾಪುರ ಮತ್ತು ಮಲೇಷ್ಯಾ ಅಂಥ ಕಡೆಗಳಲ್ಲೂ ಕೂಡ ಈಗ ಬೇಡಿಕೆ ಬಂದಿರಬೇಕು ಗೌಡ್ರಿಗೆ. ಅಂದರೆ ಅವರು ಭಾವನೆಗಳು, ಒಬ್ಬ ಕನ್ನಡಿಗರು ನಮ್ಮಲ್ಲಿ ಬಂದು ಮಾಡಬೇಕು. ನೀವೆಲ್ಲ ನೋಡಿದಿರಿ, ನಾವು ಕೇರಳದವರು ಅಥವಾ ಎಲ್ಲೋ ಉತ್ತರ ಪ್ರದೇಶದವರು ಇನ್ಯಾವುದೋ ದೇಶದವರು ಬಂದು ಇಲ್ಲಿ ಮಾಲ್ಗಳನ್ನು ಆಕ್ರಮಿಸಿ ಸಣ್ಣ ಚಿಲ್ಲರೆ ಅಂಗಡಿಗಳು ಒಂದು ಸಣ್ಣ ಮಾಲ್ ಆಗಿ ಪರಿವರ್ತನೆ ಆಯಿತು. ಅದರಿಂದ ಸಾವಿರಾರು ಜನಕ್ಕೆ ಅನಾನುಕೂಲ ಮತ್ತು ಭಾಳ ಒಂದೇ ಸೆಕ್ಟರ್ ನಾಡಿನಲ್ಲಿ, ಒಂದೇ ನೆರಳಿನ ನಾಡಿನಲ್ಲಿ ಇವತ್ತು ಎಲ್ಲವನ್ನೂ ದೊರಕಿಸಿಕೊಡುವಂಥ ಒಂದು ವ್ಯವಸ್ಥೆ ಬಂದಿದ್ದರಿಂದ ಚಿಲ್ಲರೆ ಅಂಗಡಿಗಳಿಗೆ ಪ್ರಾಬ್ಲಮ್ ಆದರೂ ಕೂಡ ಇದರಿಂದ ಬೇರೆ ಬೇರೆ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬೇರೆಯವರು ಯಾಕೋ ಮಾಡಬೇಕು, ನಾವೇನೇ ನಮ್ಮ ಜನಗಳಿಗೆ ಇನ್ನೂ ಕಡಿಮೆ ರೇಟ್ನಲ್ಲಿ ಉತ್ತಮವಾದ ಗುಣಮಟ್ಟದ ವಸ್ತುಗಳನ್ನು ಒದಗಿಸಬೇಕು ಅನ್ನುವಂಥದ್ದು ದೀಪು ಗೌಡ್ರ ಕಾನ್ಸೆಪ್ಟು. ಅದರ ಅಡಿನಲ್ಲಿ ಇವತ್ತು ಯಶಸ್ವಿಯಾಗಿ ನಮ್ಮ ನಾಡಿನಲ್ಲಿ ಈ ಮಾಲ್ಗಳನ್ನು ತೆರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಬಹುಶಃ ಇನ್ನೊಂದು 4-5 ಮಾಲು ಬೆಂಗಳೂರು ನಗರ ಒಂದರಲ್ಲೇ ಅವರ ಯೋಜನೆ. ಭಾಳ ಸಂತೋಷ. ಒಂದು ಮಾರ್ಗದರ್ಶನ ಅವರಿಂದ ಕಲಿಯುವಂಥದ್ದೇನು ಹಾಗೆ ಅಂತ ಹೇಳಿದ್ರೆ, ಯುವಕರು ಧೈರ್ಯ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ದೀಪೇಗೌಡರು ಕೂಡ ಒಬ್ಬ ರೈತ ಹೋರಾಟಗಾರನ ಮಗನಾಗಿ ಅತ್ಯಂತ ಹಿಂದುಳಿದ ಗ್ರಾಮಾಂತರ ಪ್ರದೇಶದಿಂದ ಬಂದು ಇವತ್ತು ಈ ನಾಡಿನಲ್ಲಿ ಅವ್ರದ್ದೇ ಆದ ಒಂದು ದೊಡ್ಡ ಅಸ್ತಿತ್ವವನ್ನು ಮಾಡಿಕೊಂಡಿದ್ದಾರೆ ಹಾಗೆ ಅಂತ ಹೇಳಿದ್ರೆ, ವಿಲ್ ಪವರ್, ಇಚ್ಛಾಶಕ್ತಿ ಇದ್ದರೆ, ಉದಾತ್ತವಾದ ಭಾವನೆ ಇದ್ದರೆ, ಇನ್ನೊಬ್ಬರು ಬೆಳಿಬೇಕು ಅನ್ನುವಂಥ ಮನಸ್ಸಿದ್ರೆ ಏನನ್ನಾದರೂ ಕೂಡ ಮನುಷ್ಯ ಸಾಧನೆ ಮಾಡ್ತಾರೆ. ಅದಕ್ಕೆ ಅವರು ಒಂದು ಉದಾಹರಣೆ. ಇದು ಯಶಸ್ವಿ ಆಗಲಿ, ನಮ್ಮ ನಾಡಿನ ಜನಕ್ಕೆ ಅನುಕೂಲ ಆಗಲಿ, ದೇಶಾದ್ಯಂತ ಇದು ವ್ಯಾಪಿಸಲಿ, ಒಳ್ಳೆಯ
ಸೇವೆಯನ್ನು ದೊರಕಿಸ್ಕೊಡ್ಲಿ ಲಕ್ಷಾಂತರ ಜನಗಳಿಗೆ ಅನ್ನುವಂಥದ್ದು ನಮ್ಮ ಆಶಯ. ನಂತರ ಮಾತನಾಡಿದಂಥ ಸಂಸ್ಥಾಪಕರಾದ ದೀಪು ಗೌಡ, ಆತ್ಮನಿರ್ಭರ ಭಾರತ ಅನ್ನುವಂತಹ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ನಿರಂತರವಾಗಿ ಶ್ರಮಿಸ್ತಾ ಇದೆ ಅಂತ ಹೇಳಿ ತಿಳಿಸಿದ್ರು. ದಿನ ಬಳಕೆಯ ಅಗತ್ಯ ವಸ್ತುಗಳನ್ನು ತಯಾರಿಸುವವರಿಂದ ನೇರವಾಗಿ ಖರೀದಿಸಿ ಗ್ರಾಹಕರಿಗೆ ನೇರವಾಗಿ ತಲುಪಿಸಲಾಗ್ತಾ ಇದ್ದು, ಇದರಿಂದ ಗ್ರಾಹಕರಿಗೆ ಹೆಚ್ಚಿನ ಲಾಭವಾಗ್ತಿದೆ ಅಂತ ಹೇಳಿ ತಿಳಿಸಿದ್ರು. ಒಂದು ಮೊದಲನೇ ಶಾಖೆ ಸಂಪತ್ಕಟ್ಟೆಯಲ್ಲಿ ಓಪನ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ನಮ್ಮ ಮೊದಲನೇ ಶಾಖೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಮ್ಮ ಗ್ರಾಹಕರು ತುಂಬ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಎರಡನೇ ಒಂದು ಬ್ರಾಂಚ್ ನಮ್ಮದು ಯಲಹಂಕ ಜಕ್ಕೂರು ರೋಡಲ್ಲಿ ಇವತ್ತು ನಾವು ಎರಡನೇ ಶಾಖೆನ ಪ್ರಾರಂಭ ಮಾಡಿದ್ವಿ. ನಮಗೆ ಮೊದಲನೇ ಶಾಖೆ ಏನು ಓಪನ್ ಮಾಡಿದ್ವಿ ಅವಾಗೆಲ್ಲ ಒಂದು ಕಡೆ ನಮಗೆ ಭಯ ಇತ್ತು, ಇದು ಹೇಗೆ ರೆಸ್ಪಾನ್ಸ್ ಸಿಗುತ್ತೇನೋ ಅಂತ. ತುಂಬ ಅದ್ಭುತವಾದಂಥ ಒಂದು ರೆಸ್ಪಾನ್ಸು. ನಮ್ಮ ಗ್ರಾಹಕರು ನಮಗೆ ಅದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎರಡನೇ ಬ್ರಾಂಚನ್ನು ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಮೂರನೇ ಬ್ರಾಂಚ್ ಕೂಡ ಇದೇ ತಿಂಗಳಲ್ಲಿ ಮೇ ಬಿ ಈ ಮಂತ್ ಎಂಡಲ್ಲೇ, ಡಿಸೆಂಬರ್ ಎಂಡಲ್ಲೇ ಮೂರನೇ ಶಾಖೆಯನ್ನು ಕೂಡ ಓಪನ್ ಮಾಡ್ತಾ ಇದ್ದೀವಿ. ಸೊ ಭಾಳ ಅದ್ಭುತವಾಗಿ ನಮಗೆ ಸಹಕಾರ ಸಿಗ್ತಾ ಇದೆ. ನಮ್ಮೆಲ್ಲ ಗ್ರಾಹಕರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಇವತ್ತು ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಇವತ್ತು ತುಂಬ ಅಂದರೆ ಕಡಿಮೆ ಇದೆ. ಅಂದರೆ ಇರೋ ಒಂದು ಸೂಪರ್ ಮಾರ್ಕೆಟ್ಗಳು ಇವತ್ತು ತುಂಬ ಕಷ್ಟ ಇದೆ ನಡೆಸೋದು. ಆನ್ಲೈನ್ ಬಂದಮೇಲೆ ಇವತ್ತು ಸೂಪರ್ ಮಾರ್ಕೆಟ್ಗಳ ಬಿಸ್ನೆಸ್ಸು ತುಂಬ ಕಡಿಮೆ ಇದೆ. ಬಟ್ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಆನ್ಲೈನಲ್ಲಿ ಸುಮಾರು ಒಂದು 10 ವರ್ಷದಿಂದ ನಾವು ಆನ್ಲೈನ್ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇದ್ವಿ. ಸೊ ಈಗ ನಾವು ಕೂಡ ಇವತ್ತೇನು ಒಂದು ಕಾಂಪಿಟೇಷನ್ ಇದೆ ಹೊರಗಡೆ, ಆ ಕಾಂಪಿಟೇಷನ್ ತಕ್ಕಂಗೆ ನಾವು ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಕಾಂಪಿಟೇಷನ್ ನಾವು ಕೂಡ ಫೇಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಆನ್ಲೈನಲ್ಲಿ ಆಲ್ರೆಡಿ ಇದ್ದಿದ್ದರಿಂದ ಈಗ ಸೂಪರ್ ಮಾರ್ಕೆಟ್ಗಳನ್ನ ತಗೊಂಡು ನಮ್ಮ ಗ್ರಾಹಕರಿಗೆ ಮುಂದಿನ ದಿನಗಳಲ್ಲಿ, ಈಗ ಆಲ್ರೆಡಿ ನಾವು ಮೊದಲನೇ ಶಾಖೆ ಶುರು ಮಾಡಿದ್ವಿ, ಎರಡನೇ ಶಾಖೆ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ಭಾಗದಲ್ಲಿ ಸರೌಂಡಿಂಗ್ ಇರೋಂಥ 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಒಳಗಡೆ ಇರೋಂಥ ನಮ್ಮ ಗ್ರಾಹಕರಿಗೆ ವಿತಿನ್ 10 ಮಿನಿಟ್ಸು, 15 ಮಿನಿಟ್ಸು, 30 ಮಿನಿಟ್ಸು, ವಿತಿನ್ 1 ಅವರ್ ಒಳಗಡೆ ಪ್ರಾಡಕ್ಟನ್ನ ತಲುಪಿಸೋ ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು ಸೂಪರ್ ಮಾರ್ಕೆಟ್ಗಳನ್ನ ತಗೊಳ್ತೀವಿ.